ಆಗಸ್ಟ್ 15ನೇ ತಾರೀಕಿನಿಂದ ಸಾಲು ಸಾಲು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಬಹುತೇಕ ಜನ ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿದ್ದಂತಹ ಬಹುತೇಕ ಜನ ತಮ್ಮ ತಮ್ಮ ಊರುಗಳತ್ತ ಹೋಗೋದಕ್ಕೆ ಏಕಕಾಲಕ್ಕೆ ಮುಂದಾಗಿದ್ರಿಂದ ಔಟರ್ ರಿಂಗ್ ರೋಡ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಸಂಚಾರಿ ಜಂಟಿ ಆಯುಕ್ತ MN ಅನುಚೇತ್ರಿಂದ ಪತ್ರವನ್ನ ಬರೆಯಲಾಗಿದೆ. ಆಗಸ್ಟ್ 15ರಿಂದ ಸಾಲು ಸಾಲು ರಜೆ ಸಿಕ್ಕ ಬೆನ್ನಲ್ಲೇ ಊರಿನಂತ ಹೊರಡೋದಕ್ಕೆ ಸಿಟಿ ಮಂದಿ ಸಜ್ಜಾಗಿದ್ದಾರೆ. ನಿನ್ನೆ ರಾತ್ರಿಯಿಂದನೇ ಇನ್ಫ್ಯಾಕ್ಟ್ ಕಂಡು ಬರ್ತಾ ಇದೆ ಇಂಥ ಪರಿಸ್ಥಿತಿ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮತ್ತು ಟ್ರಾಫಿಕ್ ಅಡ್ವೈಸರಿಯನ್ನ ಅನುಚೇತ್ ಅವರು ಹೊರಡಿಸಿರೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬಹುತೇಕ ಅರ್ಧಕ್ಕರ್ಧ ಬೆಂಗಳೂರು ಖಾಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಸ್ಗಳ ಫೇರ್ ಈಗಾಗಲೇ ದುಪ್ಪಟ್ಟಾಗಿದೆ. ತಮ್ಮ ವಾಹನಗಳಲ್ಲಿ ಯಾವ್ಯಾವ ವಾಹನ ಸಿಗುತ್ತೋ ಹಾಗೆ ಮನೆಯಲ್ಲಿರುವಂತಹ ವಾಹನಗಳನ್ನೆಲ್ಲ ಬಳಸ್ಕೊಂಡು ಏಕಕಾಲಕ್ಕೆ ತುಂಬ ಜನ ಸಿಟಿಯಿಂದ ಎಕ್ಸಿಟ್ ಪಡೆಯೋದಕ್ಕಿರೋದ್ರಿಂದ ಔಟರ್ ರಿಂಗ್ ರೋಡ್ ಸೇರಿದಂತೆ ಬಹುತೇಕ ಜಿಲ್ಲೆಗಳ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ಗಳು ಕೂಡ ನಿನ್ನೆಯಿಂದ ಜಾಮ್ ಪ್ಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ವರ್ಕ್ ಫ್ರಮ್ ಹೋಮ್ಗಾಗಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಔಟರ್ ರಿಂಗ್ ರೋಡ್ನಲ್ಲಿ ಉಂಟಾಗುವಂತಹ ಟ್ರಾಫಿಕ್ ಜಾಮನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಪೊಲೀಸರು ಅನೇಕ ವಿಚಾರಗಳಿಗೆ ಮುಂದಾಗ್ತಾ ಇದ್ದಾರೆ. ಒಂದು ಉದ್ಯೋಗಿಗಳಿಗೆ IT ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಔಟರ್ ರಿಂಗ್ ರೋಡ್ ಕಂಪನಿ ಅಸೋಸಿಯೇಷನ್ಗೆ ಈ ಕುರಿತು ಪತ್ರವನ್ನು ಕೂಡ ಬರೆಯಲಾಗಿದೆ. ಸಂಚಾರಿ ಜಂಟಿ ಆಯುಕ್ತ MN ಅನುಚೇತ್ರಿಂದ ಇಂಥದ್ದೊಂದು ಮನವಿಯನ್ನು ಮಾಡಿದ್ದಾರೆ. ಬಟ್ ಈ ಮನವಿ IT ಉದ್ಯೋಗಿಗಳಿಂದ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಇಲ್ಲಿ ತನಕ ಹೋಗೊಟ್ಟೋ ಕೆಲಸವನ್ನು ಕೆಲ ಕಂಪನಿಗಳು ಮಾಡಿಲ್ಲ. ಕೆಲ ಕಂಪನಿಗಳು ಆಲ್ರೆಡಿ ಗ್ರಾಂಟ್ ಮಾಡಿದೆ.